ಜೈ ಹಿಂದ್ ಅಭ್ಯರ್ಥಿಗಳೇ, ಇವತ್ತು ಅಗ್ನಿವೀರ ಆರ್ಮಿ ರ್ಯಾಲಿಯ 6ನೇ ದಿನದ ರನ್ನಿಂಗ್ ವಿಡಿಯೋನ ನೋಡ್ತಾ ಇದ್ರಿ. ಇವತ್ತು ಮಳೆ ಸ್ವಲ್ಪ ಜೋರಾಗಿ ಬರೋದ್ರಿಂದ ವಿಡಿಯೋಗಳು ಹಿಂದೆ ಬರಲ್ಲ. ಆದ್ದರಿಂದ ನಾವು ವಿಡಿಯೋಗಳು ಎಷ್ಟು ಸಾಧ್ಯ ಆಕೈತಿ ಅಷ್ಟು ವಿಡಿಯೋಗಳನ್ನ ಬಿಡ್ತಾ ಇದ್ವಿ. ಈಗ ಫಸ್ಟ್ ರೌಂಡ್ ರನ್ನಿಂಗ್ ಓಡ್ತಾ ಇದ್ದಾರೆ. ಭಾಳಷ್ಟು ಜನ ಬೇರೆ ಬೇರೆ ಬ್ಯಾಚಿನ ವಿಡಿಯೋಗಳನ್ನ ಬಿಡಿ ಸರ್ ಅಂತ ಕಮೆಂಟ್ ಮಾಡ್ತಾ ಇದ್ರಿ. ಆದರೆ ಎಲ್ಲ ವಿಡಿಯೋಗಳನ್ನ ತೆಗೆದುಕೊಳ್ಳಲಿಕ್ಕೆ ಆಗ್ತಾಯಿಲ್ಲ, ಇಲ್ಲಿ ತೊಂದರೆ ಆಗ್ತಾಯಿದೆ. ಎಷ್ಟು ಸಾಧ್ಯ ಆಗ್ತದೆ, ಎಷ್ಟು ವಿಡಿಯೋಗಳು ಸಿಗ್ತಾವೆ ಅಷ್ಟು ವಿಡಿಯೋಗಳನ್ನು ನಾವು ಬಿಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ಅದರಲ್ಲಿಯೂ ಇವತ್ತು ಮಳೆಯಾಗಿ ವಿಡಿಯೋಗಳನ್ನ ಸರಿಯಾಗಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆಮೇಲೆ ಬ್ಯಾಚ್ಗಳು ಲೇಟಾಗಿ ತಡವಾಗಿ ಬಿಡ್ತಾ ಇದ್ದಾರೆ. ಫಸ್ಟ್ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ನೀವು ಗಮನಿಸ್ಬೋದು. ಅಭ್ಯರ್ಥಿಗಳು ಎಲ್ಲ ಬ್ಯಾಚಿನ ವಿಡಿಯೋಗಳನ್ನ ಬಿಡಲಿಕ್ಕೆ ಆಗೋದಿಲ್ಲ. ಸಾರಿ ಕೇಳ್ತೀನಿ, ಯಾಕಂದ್ರೆ ಅಲ್ಲಿ ವಿಡಿಯೋ ಮಾಡಲಿಕ್ಕೂ ಅವಕಾಶ ಇರೋದಿಲ್ಲ. ಭಾಳ ಕಷ್ಟಪಟ್ಟು ನಾವು ವಿಡಿಯೋ ಮಾಡಿ ಬಿಡ್ತಾ ಇರ್ತೀವಿ. ಎಷ್ಟು ವಿಡಿಯೋಗಳು ಸಿಗ್ತಾವೆ ಅಷ್ಟು ವಿಡಿಯೋಗಳನ್ನ ಬಿಡ್ತಾ ಇರ್ತೀವಿ. ಸಾಧ್ಯದಷ್ಟು ಹೆಚ್ಚಿಗೆ ವಿಡಿಯೋಗಳನ್ನ ಬಿಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನೋಡ್ಬೋದು ನಮ್ಮ ವಿಡಿಯೋ ಎಲ್ಲ HD ವಿಡಿಯೋ ಬರ್ತಾ ಇರ್ತಾವೆ. ನೀವು ಇಲ್ಲಿ ಗಮನಿಸ್ಬೋದು, ಎಲ್ಲರನ್ನೂ ಕ್ಲಿಯರಾಗಿ ನೀವು ಗುರ್ತಾ ಹಿಡಿಬೋದು. ಸಿಂಥೆಟಿಕ್ ರೌಂಡ್ ಅದ, ಚೆನ್ನಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇವತ್ತು ಮಳೆ ಜೋರಾಗ್ತಾಯಿದೆ, ಇಲ್ಲಿ ಗಮನಿಸ್ಬೋದು. ಈಗ ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ, ನೋಡ್ಬೋದು. ಅಭ್ಯರ್ಥಿಗಳೇ ಭಾಳಷ್ಟು ಜನ ಕಮೆಂಟ್ಗಳನ್ನ ಮಾಡ್ತಾಯಿದ್ರಿ. ಇವತ್ತಿನ ಬೆಳಗ್ಗೆ ಒಂದು ವಿಡಿಯೋ ಬಿಟ್ಟಿವಿ, ಆ ವಿಡಿಯೋ ಕೆಲವೊಂದು ಜನ ಕಮೆಂಟ್ ಮಾಡಿದ್ರಿ. ಆ ಕಮೆಂಟಿಗೆ ನಾನು ಆನ್ಸರ್ ಹೇಳ್ತೀನಿ. ಇಲ್ಲಿ ಒಬ್ಬರು ಭೀಮಪ್ಪ ಕಾಳೆ ಅಂತಕ್ಕಂಥವ್ರು ಕಮೆಂಟ್ ಮಾಡಿದ್ದಾರೆ. ಸರ್ ಹೈಟ್ ಎಷ್ಟು ಹಿಡಿಯುತ್ತಾರೆ, ಚೆಸ್ಟ್ ಎಷ್ಟು ಹಿಡಿಯುತ್ತಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಹೈಟ್ 166 ಸೆಂಟಿಮೀಟ್ರ್ ಇರಬೇಕು. ಆದರೆ 167 ಹಿಡ್ಕೊಂಡು ಯಾರು ಮೇಲದಾರ ಅವ್ರನ್ನೆಲ್ಲ ಹೈಟ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಹೈಟ್ ಒಳಗೆ ಯಾವುದೇ ರೀತಿ ತೊಂದರೆ ಇಲ್ಲ. 167 ಹೈಟ್ ಇದ್ದರೆ ಗ್ಯಾರಂಟಿಯಾಗಿ ತೆಗೆದುಕೊಳ್ತಾರೆ, ಏನೂ ತೊಂದರೆ ಇಲ್ಲ. ಅದೇ ರೀತಿಯಾಗಿ ಚೆಸ್ಟ್ ಕೇಳಿದ್ದಾರೆ. ಚೆಸ್ಟ್ ನಾರ್ಮಲಾಗಿ 77 ಸೆಂಟಿಮೀಟರ್ ಇರಬೇಕು, ವಿಸ್ತಾರ ಮಾಡಿದಾಗ 82 ಸೆಂಟಿಮೀಟರ್ ಆಗಬೇಕು. ನಮ್ಮದು ಎಷ್ಟೋ ಇದ್ದರೂ 80 ಇದ್ದರೆ 85 ಬರಬೇಕು, 79 ಇದ್ದರೆ 84 ಬರಬೇಕು. ನಮ್ಮದು ಎಷ್ಟು ಚೆಸ್ಟ್ ಇರ್ತದೆ ಆ ಚೆಸ್ಟ್ ತಕ್ಕಾಗಿ ಆ ವಿಸ್ತರಣೆ 5 ಸೆಂಟಿಮೀಟರ್ ವಿಸ್ತಾರ ಮಾಡಲಿಕ್ಕೆ ಬರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಒಬ್ಬರ ಬೇಲು ಬಿ ಸೈಯದ್ ಅಂತಕ್ಕಂಥವ್ರು ಕಮೆಂಟ್ ಮಾಡಿದ್ದಾರೆ. ಸರ್ ಆಪ್ರೇಷನ್ ಆಗಿದೆ, ಅದರದ್ದು ಖರ್ಚಿದೆ, ಅದು ನಡೆಯುತ್ತದೆ ಸರ್ ಕಾಲು ಅಂತಂದಿದ್ದಾರೆ. ಕಾಲಾದ್ರೆ ನಡೀತದೆ, ಏನು ತೊಂದರೆ ಇಲ್ಲ. ಅದರಿಂದ ಏನಾದರೂ ತೊಂದರೆ ಇತ್ತಂದ್ರೆ ಅವರು ಡಾಕ್ಟ್ರ್ ಚೆಕ್ ಮಾಡಿ ನೋಡ್ತಾರೆ. ಚೆಕ್ ಮಾಡಿ ತೊಂದರೆ ಅನಿಸ್ತಪ್ಪ ಅಂದ್ರೆ ಮಾತ್ರ ನಿಮ್ಮನ್ನು ಅನ್ಫಿಟ್ ಮಾಡ್ತಾರೆ. ಖರ್ಚಿದ್ರೂ ಸಹಿತ ಏನೋ ಅದರಿಂದ ತೊಂದರೆ ಇಲ್ಲ ಅಂದರೆ ನೀವು ಫಿಟ್ ಆಗ್ತೀರ, ಏನು ಅಂಜುವಂಥದ್ದಿಲ್ಲ. ಬೈ ಚಾನ್ಸ್ ಅನ್ಫಿಟ್ ಆದರೂ ಸಹಿತ ನಿಮ್ಮನ್ನು ಬೆಂಗಳೂರು ಕಮಾಂಡೋ ಹಾಸ್ಪಿಟ್ಲಿಗೆ ಬರೆದು ಕೊಡ್ತಾರೆ. ಅಲ್ಲಿ ಹೋಗಿ ನೀವು ತೋರಿಸ್ಕೊಂಡು ಫಿಟ್ಟಾಗಿ ಬರ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಇಲ್ಲಿ ಇವರು ಮೂವೀಸ್ ಅಂತ ಏನೋ ಆಯ್ತದು 196. ಇವ್ರು ಏನಕ್ಕೆ ಪ್ರಶ್ನೆ ಮಾಡಿದ್ದಾರೆ ಅಂದರೆ, ಸರ್ ಕೈ ಬೆರಳು ಕಟ್ ಆಗಿದೆ ರೀ, ನಡೆಯುತ್ತಾ ಫಿಸಿಕಲ್ನಲ್ಲಿ ಅಂತ ಕೇಳಿದ್ದಾರೆ. ಫಿಸಿಕಲ್ನಲ್ಲಿ ನಡೀತದೆ, ಫಿಸಿಕಲ್ನಲ್ಲಿ ತೊಂದರೆ ಇಲ್ಲ. ಫಿಸಿಕಲ್ ನೀವು ಪಾಸ್ ಮಾಡ್ಬೋದು. ಅದನ್ನು ಚೆಕ್ ಮಾಡೋದು ಎಲ್ಲಿ ಚೆಕ್ ಮಾಡ್ತಾರೆ ಅಂದರೆ ಮೆಡಿಕಲ್ದಾಗ ಚೆಕ್ ಮಾಡ್ತಾರೆ. ಮತ್ತು ಬಟ್ ಪೂರ್ತಿ ಕಟ್ಟಿತ್ತಂದ್ರೆ ಅನಿವಾರ್ಯ ಅನ್ಫಿಟ್ ಆಗ್ತದೆ. ಮತ್ತು ಸ್ವಲ್ಪ ಏನಾದರೂ ಇತ್ತಪ್ಪ ಅಂದ್ರೆ ಅನ್ಫಿಟ್ ಬರೆದು ಕೊಟ್ಟು ಮುಂದಿನ ಹಾಸ್ಪಿಟ್ಲಿಗೆ ಬರೆದು ಕೊಡ್ತಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ನಾವಿಲ್ಲಿ ಗಮನಿಸ್ಬೋದು. ಇಲ್ಲಿ ಸರ್ BSF ಎಕ್ಸಾಮ್ ಯಾವಾಗ ಅಂದರೆ ಇನ್ನೂ ಎಕ್ಸಾಮ್ ಡೇಟ್ ಬಂದಿಲ್ಲ, ಬಂದಮೇಲೆ ನಾವು ನಿಮಗೆ ವಿಡಿಯೋನ ಬಿಡ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಸರ್ 6th ಡೇ 4ನೇ ಬ್ಯಾಚಿನ ಗ್ರೂಪ್ ವಿಡಿಯೋ ಹಾಕಿ ಸರ್ ಎಂದಿದ್ದಾರೆ. ಇಲ್ಲಿ ನಾವು ವಿಡಿಯೋಗಳನ್ನ ಬಿಡ್ತಾ ಇದ್ವಿ. ಇಲ್ಲಿ ಎಷ್ಟನೇ ವಿಡಿಯೋ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಮಳೆ ಬರೋದ್ರಿಂದ ಬೇರೆ ಬೇರೆ ಜಾಗಕ್ಕೆ ಹೋಗಿ ವಿಡಿಯೋ ಮಾಡ್ತಾಯಿದ್ವಿ. ತೊಂದರೆ ಆಗ್ತಾಯಿದೆ. ತೊಂದರೆ ಆಗೋದ್ರಿಂದ ಎಷ್ಟನೇ ಬ್ಯಾಚಿನ ವಿಡಿಯೋ ಗೊತ್ತಾಗ್ತಾ ಇಲ್ಲ. ನಾವು ವಿಡಿಯೋಗಳನ್ನ ಬಿಡ್ತಾ ಇದ್ವಿ, ಎಷ್ಟು ಸಾಧ್ಯತೆ ಅಷ್ಟು ವಿಡಿಯೋಗಳನ್ನ ಬಿಡ್ತಾ ಇದ್ವಿ. ನೀವು ಚೆಕ್ ಮಾಡಿ ನೋಡ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಕ್ಲರ್ಕ್ ಸರ್ ಯಾವಾಗ ಇದೆ ಹೇಳಿ ಸರ್ ಪ್ಲೀಸ್ ಅಂದಿದ್ದಾರೆ. ಕ್ಲರ್ಕ ಲಾಸ್ಟ್ ದಿನ ಕ್ಲರ್ಕ್ 26ನೇ ತಾರೀಕು ಕ್ಲರ್ಕ್ ನಡೀತದೆ. ಈಗಾಗಲೇ ನಿಮ್ಮ ಹಾಲ್ ಟಿಕೆಟ್ನಲ್ಲಿ ಡೇಟ್ ಬಿಟ್ಟಿರ್ತಾರೆ, ಎಷ್ಟನೇ ತಾರೀಕು ಯಾವ ಟೈಮ್ ನೀವು ಬರಬೇಕು ಅನ್ನೋದನ್ನು ಬಿಟ್ಟಿರ್ತಾರೆ. ಆವಾಗ ನೀವು ಕ್ಲರ್ಕಿಗೆ ಭಾಗವಹಿಸ್ಬೋದು. ಅದೇ ರೀತಿಯಾಗಿ ಮತ್ತೊಬ್ಬರು ಕಮೆಂಟ್ ಮಾಡಿದ್ದಾರೆ. ಸರ್ ITI ಯೂಸ್ ಐತಿ ಅಂತ ಕೇಳಿದ್ದಾರೆ. ITI ಯೂಸ್ ಅದ, ITI ಮತ್ತು ಡಿಪ್ಲೊಮಾ ಯೂಸ್ ಅದ. ಅದು ಅಂತಿಮವಾಗಿ ಫೈನಲ್ ಮೆರಿಟ್ ಮಾಡೋ ಮುಂದೆ ನಿಮ್ಮ ಮಾರ್ಕ್ಸ್ ಹಾಕೋತಾರಲ್ಲಿ. ಅದೇ ರೀತಿಯಾಗಿ ಮತ್ತೊಬ್ಬರು ಕಮೆಂಟ್ ಮಾಡಿದ್ದಾರೆ. ಬೆಳಗಾವಿ ಯಾರೋ ಡೇಟ್ ಸರ್ ಅಂದರೆ, ಬೆಳಗಾವಿ ಯಾರೋ ಡೇಟ್ ಈಗಾಗಲೇ ನವಂಬರ್ ತಿಂಗಳಲ್ಲಿ ಡೇಟ್ ಫಿಕ್ಸ್ ಆಗಿದೆ. ನೀವು ತಯಾರಾಗಿರಿ, ಮುಂದಿನ ಫಿಸಿಕಲ್ ತಯಾರಾಗಿರಿ. ಇದ್ರ ಬಗ್ಗೆ ನಾನು ವಿಡಿಯೋನ ಮಾಡಿಬಿಟ್ಟಿದ್ದೀನಿ. ಬೆಳಗಾವಿ ಯಾರೋ ಡೇಟ್ ಬಗ್ಗೆ ಈಗಾಗಲೇ ವಿಡಿಯೋನ ಮಾಡಿಬಿಟ್ಟಿದ್ದೀನಿ, ಮತ್ತು ರಿಪೀಟ್ ಬೇಡ. ಅದೇ ರೀತಿಯಾಗಿ ಮತ್ತೊಬ್ಬರು ಕಮೆಂಟ್ ಮಾಡಿದ್ದಾರೆ. ಈ ಗ್ರೂಪಲ್ಲಿ ನಮ್ಮ ಬ್ರದರ್ ಇಲ್ಲ ಎನ್ನೋದು ಗ್ರೂಪ್ ಬಿಡಿ ಸರ್. ಈ ಗ್ರೂಪ್ನಲ್ಲಿ ನಮ್ಮ ಬ್ರದರ್ ಇಲ್ಲ, ಮತ್ತೊಂದು ಗ್ರೂಪ್ ಬಿಡಿ ಅಂತಿದ್ದಾರೆ. ನಾವು ಎಷ್ಟು ವಿಡಿಯೋಗಳು ಸಾಧ್ಯದೋ ಅಷ್ಟು ವಿಡಿಯೋಗಳನ್ನು ಬಿಡ್ತಾ ಇದ್ವಿ. ನೀವು ಎಲ್ಲ ವಿಡಿಯೋಗಳನ್ನು ನೋಡಿದರೆ ಗೊತ್ತಾಗ್ತದೆ. ಕೆಲವೊಂದು ವಿಡಿಯೋ ಮಾಡಲಿಕ್ಕೆ ನಮಗೆ ಆಗ್ತಾಯಿಲ್ಲ. ಈಗ ಗಮನಿಸ್ಬೋದು ಅಭ್ಯರ್ಥಿಗಳೇ. ಲಾಸ್ಟ್ ರೌಂಡ್ ಈಗ ರನ್ನಿಂಗ್ ಒಂದು ಓಡ್ತಾ ಇದ್ದಾರೆ. ಲಾಸ್ಟ್ ರೌಂಡು ನೀವು ಟೈಮನ್ನು ನೋಡಿ ಎಷ್ಟು ಡಿಫ್ರೆನ್ಸ್ ಅದ ರೀ. ಒಂದು 50-60 ಮೀಟರ್ ಡಿಫ್ರೆನ್ಸ್ ಅದ ನೋಡಿರಿ. ಫಸ್ಟ್ ಓಡ್ತಿಕ್ಕಂಥವ್ರು 50-60 ಮೀಟರ್ ಡಿಫ್ರೆನ್ಸ್ ಅದ. ಭಾಳ ವಿಡಿಯೋ ಕ್ಲಿಯರ್ ಆಗಿದೆ. ಪ್ರತಿಯೊಬ್ಬರು ನೀವು ಗುರ್ತಾ ಹಿಡಿಬೋದು. ಲಾಸ್ಟ್ ರೌಂಡ್ ಈಗ ಓಡ್ತಾ ಇದ್ದವರು ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಟೈಮನ್ನು ಗಮನಿಸ್ಬೋದು. ನೋಡಿರಿ ಎಷ್ಟು ಡಿಫ್ರೆನ್ಸ್ ಇದೆ. ನಾನು ಅಂದಾಜು 100 ಮೀಟ್ರ್ ಹೋಯ್ತು, ಆಮೇಲೆ 100 ಮೀಟ್ರ್ ಹೋಗ್ಯದ ನೋಡಿರಿ. ಭಾಳ ಡಿಫ್ರೆನ್ಸ್. 70-80 ಮೀಟ್ರ್ ಅಂತೂ ಐತ್ರಿ. ಭಾಳ ಡಿಫ್ರೆನ್ಸ್ಲಿ ಫಸ್ಟು ಸೆಕೆಂಡು ಇಬ್ಬರು ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ.
ನಾವು ಟೈಮನ್ನು ಕಡೆಗೆ ಲಕ್ಷ್ಯ ಕೊಡೋಣ. ಅದೇ ರೀತಿಯಾಗಿ ಅವ್ರು ಒಳಗೆ ಬರ್ತಾರೆ ನೋಡಿರಿ, ಟೈಮಲ್ಲಿ ಗಮನಿಸ್ಬೋದು. ಅಲ್ಲಿ ಟೈಮನ್ನು ನೋಡ್ಬೋದು. ನೋಡಿ ಒಳಗಡೆ ಬಂದ್ರಿ, ಈಗ ಒಳಗಡೆ ಬಂದರು ನೋಡಿರಿ ಎಷ್ಟು ಟೈಮ್, 5 ನಿಮಿಷ ಒಳಗಡೆ ಬಂದಿದ್ದಾರೆ. 4:55 56 ಒಳಗೆ ಬಂದರೆ ನೋಡ್ಬೋದು. ಮಳೆ ಜೋರಾಗಿ ಮಳೆ ಆಗ್ತಾಯಿದೆ. ಆದರೂ ಸಹಿತ ನಮ್ಮ ಭಾವಿ ಅಗ್ನಿವೀರರು ಎದಕ್ಕೂ ಹೆದರದೆ ರನ್ನಿಂಗನ್ನು ಎಕ್ಸಲೆಂಟ್ ಹೊಡಿತಿದ್ದಾರೆ. ನಿಜವಾಗ್ಲೂ ನಾವು ಹೆಮ್ಮೆ ಪಡಬೇಕು. ಯಾಕಂದರೆ ನಮ್ಮ ಕರ್ನಾಟಕ ಯುವಕರು ಸ್ಟ್ರಾಂಗ್ ಅಂತ ನಾವು ಹೇಳ್ಬೋದು. ನೀವು ನೋಡ್ಬೋದು ಮಳೆ ಜೋರಾಗಿದೆ. ಮಳೆ ನೋಡ್ರಿ ಗೊತ್ತಾಗ್ತದೆ ವಿಡಿಯೋದಾಗ. ಮಳೆ ಜೋರಾಗಿದೆ, ಆದರೂ ಸಹಿತ ಭಾಳ ನೋಡಿರಿ ಎಕ್ಸಲೆಂಟ್. ಎಷ್ಟು ಜನ ಆಗ್ತಾಯಿದ್ದಾರೆ ರೀ, ಅತಿ ಹೆಚ್ಚು ಅಂತ ಅನ್ಸಾದದು ನನಗೆ. ಈ ಗ್ರೂಪ್ನಾಗ ಇವತ್ತಿನ ವಿಡಿಯೋದಾಗ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಫಸ್ಟ್ ಗ್ರೂಪ್ ಆಗ್ತಾಯಿದ್ದಾರೆ. ನೋಡ್ಬೋದು ಭಾಳ ಜನ ಎಣಿಸ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಜನ ಅಭ್ಯರ್ಥಿಗಳು ಫಸ್ಟ್ ಗ್ರೂಪ್ ಮುಗಿದು ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಆಗಿದೆ. ನೋಡಿ ಗಮನಿಸ್ಬೋದು. ನೀವು ಟೈಮ್ ಕಡೆ ಲಕ್ಷ್ಯ ಕೊಡ್ಬೋದು. ಅಭ್ಯರ್ಥಿಗಳು ಇನ್ನೂ ಮುಂದೆ ವಿಡಿಯೋಗಳನ್ನ ನಾವು ಬಿಡ್ತಾ ಇದ್ದೀವಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವಿಡಿಯೋಗಳನ್ನ ಬಿಡ್ತೀವಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ, ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಅಸ್ಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.